ಸಂತೋಷ್ ಸರ್, ಹೇಗೆ ಅನ್ನಿಸ್ತು ಒಂದು ಹೊಸ ಪ್ರಯತ್ನ, ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ? ಸೊ ಶಾರ್ಟ್ ಮೂವಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ತುಂಬ ಖುಷಿ ಆಯಿತು ನೋಡಿ. ಫಸ್ಟ್ ಟೈಮ್ ಅವರು ಒಂದು ಟ್ರೈಲರ್ ಕಳಿಸಿದ್ರು ನನಗೆ, ಆವಾಗಲೇ ನಾನು ಇಂಪ್ರೆಸ್ ಆಗಿದ್ದೆ, ನೋಡ್ಬೇಕಿದ್ದೀನ ಅಂತ. ಇವತ್ತು ಫುಲ್ ಹೋಲ್ ಶಾರ್ಟ್ ಮೂವಿ ನೋಡಿ ಒಂಥರ ಏನೋ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಯೂಶ್ವಲಿ ನೋಡ್ತಿರ್ತೀನಿ ಯೂಟ್ಯೂಬಲ್ಲೆಲ್ಲ ಶಾರ್ಟ್ ಮೂವೀಸು, ತುಂಬ ಡೈರೆಕ್ಟ್ ವಿಷಯಕ್ಕೆ ಹೋಗಿರ್ತಾರೆ, ಟೆಕ್ನಿಕಲಿ ತುಂಬ ಪೂರಾಗಿರ್ತಾರೆ ಅಂತೆಲ್ಲ ಸುಮ್ಮನೆ ಎಲ್ಲ ಮಾತಾಡ್ತಾರೆ. ಆದರೆ ಇಲ್ಲಿ ವಿಷಯನೂ ತುಂಬ ಸ್ಟ್ರಾಂಗ್ ಆಗಿದೆ, ಟೆಕ್ನಿಕಲಿನೂ ಚೆನ್ನಾಗಿ ಮಾಡಿದ್ದಾರೆ. ತ್ಯಾಗಿಯವರು ಒಂದು ಒಳ್ಳೆಯ ಪ್ರಯತ್ನ ಇದೆ ಅಂತ ಹೇಳ್ಬೋದು. ಒಳ್ಳೆಯ ಫ್ಯೂಚರ್ ಇದೆ, ಇನ್ನೂ ಬೆಳೆಸ್ಕೊಂಡು ಹೋಗ್ಬೇಕು, ಇದಕ್ಕಿಂತ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ ಮಾಡಬೇಕು. ಓಕೆ. ಸೊ ಜಾಸ್ತಿ ಮಾತುಕತೆಯಲ್ಲಿ ಮಾತಾಡದೆ ಮ್ಯೂಸಿಕಲ್ಲೇ ಎಲ್ಲನೂ ಮನಸ್ಸಿಗೆ ತಟ್ಟೋ ರೀತಿ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು? ಆ್ಯಕ್ಚುಲಿ ಕಷ್ಟ ಅದು. ಸಿನಿಮಾದಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡೋದೇ ಮಾತುಗಳು. ತುಂಬ ವಿಷಯನ ಅದರಲ್ಲೇ ಕನ್ವಿನ್ಸ್ ಮಾಡಿಬಿಡ್ತೀವಿ. ಸೊ ಒಂದು ಮಾತಿಲ್ಲದೆ ಹೇಳೋವಂಥದ್ದು ತುಂಬಾ ಕಷ್ಟ. ಅದನ್ನು ಮಾಡಿ ಇವ್ರು ಪ್ರೂವ್ ಮಾಡಿದ್ದಾರೆ ಅಂದರೆ ಇವ್ರ ಹತ್ರ ಒಳ್ಳೆ ಸ್ಟಫ್ಸ್ ಇದೆ, ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಫೋಟೋಗ್ರಫಿ ಆಗಲಿ ತುಂಬ ನೀಟಾಗಿ ಶಾರ್ಟಲ್ಲೇ ಕನ್ವಿನ್ಸ್ ಮಾಡಿದ್ದಾರೆ ಕೆಲವೊಂದು ವಿಷಯನ. ಫುಲ್ IT ಬ್ಯಾಕ್ಗ್ರೌಂಡಿಂದ ಬಂದು ಯಾವುದೇ ಫಿಲ್ಮಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಹೊಸ ಪ್ರಯತ್ನ. ಸೊ ಟೋಟಲ್ ಟೀಮ್ ಮತ್ತು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ಸು ಅದ್ರ ಬಗ್ಗೆ ಏನು ಅನಿಸ್ತು ನಿಮಗೆ? ಬಿಕಾಸ್ ನಿಮಗೆ ಆಲ್ರೆಡಿ ಸ್ಟೇಟ್ ಅವಾರ್ಡ್ ಬಂದಿದೆ. ಸೊ ಹೇಗೆ ಅನಿಸುತ್ತೆ? ಇಲ್ಲ, ಬರಬೇಕು. ಯಾಕಂದರೆ ನಮ್ಮ ಸಿನಿಮಾ ಕನ್ನಡ, ಎಸ್ಪೆಷಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ಏನಂದರೆ ಜಾಸ್ತಿ ತುಂಬ ಅಷ್ಟು ಓದ್ಕೊಂಡು ಟೆಕ್ನಾಲಜಿನ ಚೆನ್ನಾಗಿ ಬಳಸ್ಕೊಳ್ಳೋರು ಕಮ್ಮಿ ಅಂತ ನನ್ನ ಅನಿಸಿಕೆ. ಸೊ IT ಇಂದ ಬಂದವರು ತುಂಬ ತಿಳ್ಕೊಂಡಿರ್ತಾರೆ, ಆಮೇಲೆ ಅವರು ಅಪ್ಡೇಟ್ ಆಗಿರ್ತಾರೆ ತುಂಬ. ಸೊ ಎಷ್ಟೋ ಹೊಸ ವಿಷಯಗಳ್ನ ಮಾಡೋಕ್ಕೆ ಅವ್ರಿಗೆ ನೀಟಾಗಿ ಒಂದು ವೇ ಗೊತ್ತಿರುತ್ತೆ, ಹೇಗೆ ಸಾಫ್ಟ್ವೇರ್ಸ್ನ ಯೂಸ್ ಮಾಡೋದು, ಹೇಗೆ ಟೆಕ್ನಿಕಲಿ ಡೆವಲಪ್ ಆಗೋದು ಅಂತ. ಸೊ ಈ ಥರ ಒಂದಷ್ಟು ಟೀಮ್ಗಳು ಬಂದು ಶಾರ್ಟ್ ಮೂವಿಯಿಂದ ಸಿನಿಮಾಗೆ ಮಾಡಿ, ಸಿನಿಮಾಯಿಂದ ಒಂದು ಫ್ಯೂಚರ್ ಫಿಲ್ಮ್ ಕಡೆ ಬಂದರೆ ತುಂಬ ನಮ್ಮ ಇಂಡಸ್ಟ್ರಿ ಡೆವಲಪ್ ಆಗೋಕ್ಕೆ ತುಂಬಾ ಅವಕಾಶಗಳಿದೆ. ಸೊ ಬರಬೇಕು ಎಲ್ಲರೂ. ಸೊ ಒಟ್ಟಾರೆ ಟೋಟಲ್ ಟೀಮ್ ಎಫರ್ಟ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ಎರಡು ಮಾತು. ಎರಡೇ ಮಾತಲ್ಲಿ ಹೇಳಬೇಕು ಅಂದರೆ, ಎಲ್ಲ ಶಾರ್ಟ್ ಮೂವೀಸ್ ಅಥವಾ ಸಿನಿಮಾದಲ್ಲಿ ಯಾವುದಾದ್ರು ಒಂದೇ ಒಂದು ವಿಷಯ ಸಿಗುತ್ತೆ, ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಇಲ್ಲಾಂದರೆ ಕಂಟೆಂಟ್ ಅಂದರೆ ಮೆಸೇಜ್ ಸಿಗುತ್ತೆ. ಇಲ್ಲಿ ಎರಡೂ ಇದೆ, ಎರಡೂ ಎಂಜಾಯ್ ಮಾಡ್ಬೋದು. ಸೊ ಒಬ್ಬ ನಿರ್ದೇಶಕನಾಗಿ ಇಡೀ ಒಂದು 30 ನಿಮಿಷ ಮೂವಿ ಇದೆ, ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಬೇಕಾ ಅಂತ ಅನಿಸುತ್ತಾ? ಆ್ಯಕ್ಚುಲಿ ಏನು ಬೇಕು ಅನ್ನಿಸ್ತಿಲ್ಲ. ಯಾಕಂದರೆ ಮೊದಲನೇ ಪ್ರಯತ್ನಗಳು ಹೀಗೆ ಇರಬೇಕು. ಅದು ಅವರು ತುಂಬ ಪರ್ಫೆಕ್ಟ್ ಆಗಿದೆ ಅಂದರೆ ಈ ಶಾರ್ಟ್ ಮೂವಿನೇ ಅವ್ರನ್ನ ತಿದ್ದುತ್ತೆ ಮುಂದಕ್ಕೆ. ಓಕೆ. ಸೊ ಇದು ಒಳ್ಳೆ ಸ್ಟೆಪ್ ಅಂತ ಅನ್ಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್.